పేరు గౌతమి. ఒక 50 డేస్ ಮುಂದು ಗದಗಕ್ಕಂತ ಪೆಳ್ಳಿಗೆ ಹೋಗಿದ್ವಿ. ಗದಗಂತ ಮದುವೆಗೆ ಹೋಗಿದ್ವಿ ನಾವು. ಅಲ್ಲಿ ಟ್ರೈನಲ್ಲಿ ನಮ್ಮದು ಗದಗ ಬಂತು, ಇನ್ನು ಸ್ವಲ್ಪ ಹತ್ರ ಇತ್ತು. ಅವರು ನಮ್ಮ ಪಕ್ಕದಲ್ಲಿ ಒಬ್ಬರು ಕುಂತಿದ್ರು. ಅವರು ನಾನೇನು ಮಾತಾಡಿಲ್ಲ, ನಾನು ಕಡಿಮೆ ಮಾತಾಡೋದು ಯಾರ ಹತ್ರ, ಅವರೇ ಮಾತಾಡ್ಸಿದ್ರು. ಏನೋ ಶಾರ್ಟ್ ಅದು ಇದು ವಿಡಿಯೋ ನೋಡ್ತಿದ್ರು, ಅದು ಅವ್ರಿಗೆ ತೆಲುಗುನಲ್ಲಿ ಇತ್ತು. ನಾವು ತೆಲುಗು ಮಾತಾಡ್ತಿದ್ವಿ, ಅವ್ರಿಗೆ ಅರ್ಥ ಆಗಿಲ್ಲ. ಸುಮ್ಮನೆ ಮಾತಾಡೋರು ಏನೋ ಗೊತ್ತಿಲ್ಲ. ಅವರು ಏನು ಇದು ಇದರ ಅರ್ಥ ಏನು ಅಂತ ಕೇಳಿದರು. ಆವಾಗ ನಾನು ಹೇಳಿದ್ದೆ, ನೀವೇನು ಮಾಡ್ತೀರಿ ಅಂದರೆ ಇಬ್ಬರು ಮಾತಾಡಿದ್ವಿ. ಇಲ್ಲ ನಾನು ಹಿಂಗ ಕ್ಲಾಸ್ ಇತ್ತು, ಲಲಿತ ಸಹಸ್ರನಾಮ, ನಾನು ಅವು ಎಲ್ಲ ಸ್ತೋತ್ರಗಳು ಅವು ಎಲ್ಲ ಹೇಳ್ತಾರ, ಆ ಕ್ಲಾಸ್ನಲ್ಲೇ ಇದ್ದೀನಿ, ಆನ್ಲೈನ್ ಕ್ಲಾಸು ಚೆನ್ನಾಗೈತೆ ಅಂತ ನಾನು ಹೇಳಿದೆ. ಅವ್ರೇನಂದ್ರೆ ನಾನು ಪಿರಮಿಡ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಧ್ಯಾನದ ಕ್ಲಾಸು ಚೆನ್ನಾಗೈತೆ ನೋಡ್ರಿ, ನೀವು ಹೋಗ್ರಿ, ಬಳ್ಳಾರಿನಲ್ಲಿ ಸಾಕತ್ತ ಇದಾವಲ್ಲ ಅಂದ್ರು. ನನಗೆ ಗೊತ್ತಿಲ್ಲ ಧ್ಯಾನದ್ದು, ಧ್ಯಾನ ಅಂದ್ರೆ ಗೊತ್ತಿಲ್ಲ, ಪೂಜೆ ಮಾಡೋದೇ ನನಗೆ ಗೊತ್ತು ಅಷ್ಟೇ. ಕೂಡಲೇ ಪೂಜೆ ಮಾಡೋದೇ ಗೊತ್ತು, ಧ್ಯಾನ ಅಂದ್ರೆ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ರು, ಏನೋಪ್ಪ ಧ್ಯಾನ ಅಂತ ಎಲ್ಲೈತೋ ಏನೋ, ಎಲ್ಲಿ ಹುಡುಕಿ ಹೋಗೋಣ ಬಿಡು ಅಂತ ನಾನು ಸುಮ್ಮನೆ ಅದೇ. ಮತ್ತೆ ನೀವು ಮನೆಗೆ ಬಂದ್ರು, ಹಿಂಗ ಪಿರಮಿಡ್ ಧ್ಯಾನ ಐತೆ, ಇಲ್ಲೇ ಬರ್ರಿ ಅಂದ್ರು. ನೋಡೋಣ ಅಂತ ಬಂದೆ ನಾನು. ಧ್ಯಾನದ್ದೆಲ್ಲ ಒಬ್ಬೊಬ್ರು ಮಾಸ್ಟರ್ ಎಲ್ಲ ಹೇಳಿದ್ರು. ಹಿಂಗ ನಾನು ಬಂದಾಗ ಎಲ್ಲ ಒಬ್ಬೊಬ್ರು ಮಾಸ್ಟರಲ್ಲಿ ಒಂದೊಂದು ಸ್ವೀಕಾರ ಮಾಡಿ ಹೋಗಿನಿ. ಬಹಳ ಚೆನ್ನಾಗೈತೆ. ಬಂದಿದ್ದು ಮಾಸ್ಟರ್ ಸುಮ್ಮನೆ ಹೋಗಿಲ್ಲ, ಎಲ್ಲ ಒಂದು ನಮ್ಗೆ ಏನು ಬೇಕೋ ಅದು ಒಂದನ್ನ ಹೇಳಿ ಹೋಗಾರ. ಸೂಪರ್, ಬಹಳ ಚೆನ್ನಾಗೈತೆ. ನನಗೆ ಧೈರ್ಯ ಬಂದೈತೆ. ಏನನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇದ್ರೆ, ಭಯ ಇದ್ರೆ ಕೂಡ ನನ್ಗಷ್ಟು ದೇವ್ರೇನು ಕಷ್ಟ ಕೊಟ್ಟಿಲ್ಲ. ಸೂಪರ್. ಮಕ್ಕಳದೇ ಸ್ವಲ್ಪ ಇತ್ತು ಅಷ್ಟೇ, ಆರೋಗ್ಯ ಅದು ಸ್ವಲ್ಪ ಧೈರ್ಯ ಬಂದಿದ್ದೆ. ಧ್ಯಾನ ಐತಲ್ಲ, ಎಲ್ಲ ಚೆನ್ನಾಗುತ್ತೆ ಅಂತ ಧೈರ್ಯ ಬಂದಿದ್ದೆ. ಮತ್ತೆ ಮೊನ್ನೆ ಮನೆ ದೇವ್ರಿಗೆ ನಡ್ಕೊಂತ ಹೋಗಿವಿ. ನಾನು ದೇವ್ರಿಗೆ ಅನ್ಕೊಂಡಿನಿ ನಡ್ಕೊಂತ ಹೋಗ್ಬೇಕು ಅಂತ, ಉಳ್ಕೊಂಡ ಆ ಕಡೆ. ಆದ್ರೆ ನನಗೆ ಧೈರ್ಯ ಇಲ್ಲ, ನಾನು ಹೋಗ್ತೀನೋ ಇಲ್ಲೋ, ನನ್ಗೆ ಆಗುತ್ತೋ ಇಲ್ಲೋ, ಹೋಗೋಣ ಬೇಡ ಇಷ್ಟೇ ಕನ್ಫ್ಯೂಸನ್. ಮತ್ತೆ ಬಂದೆ, ಧ್ಯಾನಕ್ಕೆ ಬಂದೆ. 3 ದಿವಸ ಕಂಟಿನ್ಯೂ ಆಗಿ ನಾನು ಹೋಗ್ಬೇಕು, ಅಷ್ಟು ಧೈರ್ಯ ನನಗೆ ಕೊಡಬೇಕು, ದೇವ್ರು ಕೊಡಬೇಕು, ಪತ್ರಿಜಿ ಗುರುಗಳು ಕೊಡಬೇಕು, ಧ್ಯಾನ ಕೊಡಬೇಕು ಅಂತ ಧ್ಯಾನ ಮಾಡಿದೆ. 2ನೇ ದಿವಸ 3ನೇ ದಿವಸಕ್ಕೆ ಇಲ್ಲ ನಾನು ಹೋಗ್ತೀನಿ, ನಾನು ಹೋಗೇಬೇಕು ಅಂತ ಧೈರ್ಯ ಬಂತು. ಎಲ್ಲರೂ ಒಂದು 25 ಜನ ಇಲ್ಲಿ ಬಳ್ಳಾರಿ ಆ ಕಡೆನಿಂದ ಬೀಸ್ನಲ್ಲಿ ಏನೋ ಬರುತ್ತಲ್ಲ, ಅಲ್ಲಿನಿಂದ ಬಿಸ್ಲಳ್ಳಿ ಉರುಕೊಂಡ, ಅಲ್ಲಿನಿಂದ ಉರುಕೊಂಡ ಆ ಕಡೆ ಹೋಗಿ, ಮತ್ತೆ ಆ ಕಡೆನಿಂದ ರಾಗುಲ್ಪಾಡು ಒಂದು 10 ಕಿಲೋಮೀಟರ್, ಟೋಟಲ್ ಒಂದು 70 ಕಿಲೋಮೀಟರ್ಸ್ ನಡೆದೀನಿ ನೋಡ್ರಿ. ಸೂಪರ್. ಮಧ್ಯದಲ್ಲಿ ಧ್ಯಾನ ಮಾಡೋದು, ಎಲ್ಲಿ ಟೈಮ್ ಸಿಕ್ಕರೆ ಅಲ್ಲಿ ಕುಂತು ಅಲ್ಲಿ ಬಿಟ್ಟಿಲ್ಲ. ಇದು ಗ್ರೇಟ್. ದೆವ್ವಗಿನ ಆಗೈತೋ ಏನೋ ಅನ್ಕೊಂಡು ಬಿಡು, ನಂದು ನನಗೆ ಧೈರ್ಯ ಬರ್ಬೇಕು ಅಷ್ಟೇ. ನನಗೆ ನಡೆಯಕ್ ಶಕ್ತಿ ಬರ್ಬೇಕು. ನಾನು ವಾಕಿಂಗ್ ಸಹಿತ ಮಾಡಲ್ಲ ಮೇಡಮ್, ವಾಕಿಂಗ್ ಕೂಡ ಮಾಡಲ್ಲ ನಾನು. ಮನೆಯಲ್ಲೇ ವಾಕಿಂಗ್ ಕೆಲಸ, ಮನೆಯಲ್ಲೇ ಅಷ್ಟೇ, ಹೊರಗ್ ಕೂಡ ಬರಲ್ಲ. ಆದ್ರೂ ಅಷ್ಟು ನಡೆದಿನಂದ್ರೆ ಹೆಂಗ ಶಕ್ತಿ ಕೊಟ್ಟದ್ದು ಧ್ಯಾನ, ಅದು ನನಗೆ ಗೊತ್ತು. ಧ್ಯಾನದಿಂದ ಎಲ್ಲ ಸಾಧ್ಯ. ಅಲ್ಲಿ ಹೋಗಿದ್ಮೇಲೆ ನನಗೆ ನಾನು ಬಂದಿನ ಇಷ್ಟು ದೂರ ಬಂದಿನ ನಾನು, ಎಷ್ಟು ನಿಜವಾಗ್ಲೂ ಎಷ್ಟು ಇದಾಗಿದೆ. ಮತ್ತೆ ಅಲ್ಲಿ ಕೂಡ ಮುಂಜಾನೆ ಎದ್ದು ಎಲ್ಲರೂ ಸ್ವಲ್ಪ ಮಲಗಿದ್ರು, ನಾನು ಬೇಗ ಸ್ನಾನ ಮಾಡಿ ಗರ್ಭಗುಡಿದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕುಂತು ಬಿಟ್ಟೆ 5 ಗಂಟೆಗೆ. ಅವಾಗ ಶುರು ಆಯ್ತು. ಇಷ್ಟು ದಿನ ಏನಾಗ್ತಿದ್ದಿಲ್ಲ, ಸ್ವಲ್ಪ ಇಲ್ಲಿ ಮಟ್ಟ ಬಂತು, ಎಲ್ಲ ಸ್ವಲ್ಪ ಹಂಗಿತ್ತು. ಮೊನ್ನೆ ಕುಂತೀನಿ, ಫುಲ್ ಇದೆಲ್ಲ ಹಿಂಗ ಪ್ರೆಸ್ ಆಗ್ತಾ ಇದೆ, ಫುಲ್ ಇದೆ ವಜಾ ಆಗ್ಬಿಟ್ಟತೆ. ಏನೋ ಆಗ್ತದೆ. ಹೌದು, ರಾಧಾ ಮೇಡಮ್ ಹೇಳಿದ್ರು, ಏನೇ ಆಗ್ಲಿ ಹಂಗೆ ಇರ್ಬೇಕು, ಸ್ಟಡಿ ಆಗಿರ್ಬೇಕು ಅಂದಾರಲ್ಲ ಅಂತ. ಹಂಗೆ ಎಲ್ಲಾರು ಮಾತಾಡೋದೇನು ಕೇಳಿಸ್ತಾ ಇದೆ, ಆದ್ರೆ ನನಗೆ ಏನೋ ಡಿಸ್ಟರ್ಬ್ ಆಗಿಲ್ಲ. ಅದು ಒಂದು ಅನುಭವ ಆಯ್ತು. ಪಾಸಿಟಿವ್ ಎನರ್ಜಿ ಗುಡಿಯಲ್ಲಿ ಮಾಡಿ ಬಂದ್ರಲ್ಲ, ಆಮೇಲೆ ಟೈಮಿಂಗ್ 5 o'clock, ಅದು ತುಂಬಾ ಜಾಸ್ತಿ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರ್ತದೆ. ಹೌದು, ನಾನು ಹಿಂಗೆ ಸ್ಟ್ರೈಟ್ ಆಗಿದ್ದೀನ, ನಾನೇ ಹಿಂಗೆ ಬೆಂಡ್ ಆಗಿನ, ಅದು ಡೌಟ್. ಇದೆಲ್ಲ ಕರೆಕ್ಟ್ ಆಗೈತೆ, ಏನೂ ಆಗಿಲ್ಲ. ಇದು ಒಂದು ಫುಲ್ಲು ವಜಾ ಆಗ್ಬಿಟ್ಟೈತೆ, ಹಿಂಗೆ 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 ಎಂಡ್ತಾ ಇದೆ ಇದೆಲ್ಲ ಫುಲ್. ಸೂಪರ್, ಅದೊಂದು ಅನುಭವ ಆಯ್ತು. ನಾನು ಧ್ಯಾನದಲ್ಲಿ ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ಹೋಗ್ಬೇಕು, ಏನಿದ್ರೆ ನೋಡ್ಬೇಕು ಅಂತ ಅದು ಒಂದು ಅನ್ಕೊಂಡಿದ್ದೀನಿ. ಸೂಪರ್ ಗೌತಮಿ.